ಇಲ್ಲಿ ನೋಡಿ, ಇಲ್ಲಿ ಹಂಗೆ ಸೆಂಟ್ರ್ ರೋಡಲ್ಲಿ ನಿಲ್ಸೋಣ, ಏನೂ ಇಲ್ಲ, ತಲೆನೇ ಕೆಚ್ಕೊಳ್ಳಲ್ಲ. So hey guys, welcome back to the channel. I hope everyone is doing good. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಸಂಡೇ ಬ್ರೇಕ್ಫಾಸ್ಟ್ ರೈಡು ಬಿಡ್ದಿ. ಇಂಟ್ರೆಸ್ಟಿಂಗ್ ಲೈನಪ್ ಏನಂದರೆ V2, V3, V4 ಮೂರು ಗಾಡಿ. ನಾನೇ ಲೇಟ್ ಮಾಡಿರೋದು, 5:30 ಹಿಂದೆ 6:30 ಆಗೋಗ್ಬಿಟ್ಟಿದೆ, 6:40. ಸೊ ನಂದು GoPro 8 ಕಳೆದೋಗ್ಬಿಡ್ತು ಇಲ್ಲಿ ಚಾರ್ಮಡಿ ಘಾಟಲ್ಲಿ ಇಳಿವಾಗ. ಅದಕ್ಕೆ ಇವಾಗ GoPro 10 ಸೆಟಪ್ ಮಾಡಿದ್ದೀನಿ. ಮೊದಲು ಮೈಕ್ ಅಡ್ಯಾಪ್ಟರ್ ಇರಲಿಲ್ಲ. ಸೊ ಹಳೆ ಬ್ಲಾಗ್ಸಲ್ಲಿ ನೋಡಿರ್ತೀರಾ, ನಾನು ಬರೀ ವಾಯ್ಸ್ ಓವರ್ ಮಾಡಿರೋದು. ಇವಾಗ ವಾಯ್ಸ್ ಹೆಂಗೆ ಬರ್ತಿದೆ ಏನು ಅಂತ ಗೊತ್ತಿಲ್ಲ, ಎಡಿಟಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ. ಎಲ್ಲಪ್ಪ ಇವನು. ಹಲೋ, ಎಲ್ಲಿದೆಯಾ? ಸೊ ನಾವು ಹೋಗ್ತಾ ಇರೋದು ಬಿಡ್ದಿ, ಫೇಮಸ್ ಬಿಡ್ದಿ ತಟ್ಟೆ ಇಡ್ಲಿ ತಿನ್ನೋಕ್ಕೆ. ನಡಿ. ಸೊ ಇದ್ರದ್ದು ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ, ಅದ್ರ ಡೀಟೇಲ್ ರಿವ್ಯೂ ಬರುತ್ತೆ ಜಲ್ದಿ. ಸ್ಪೆಸಿಫಿಕೇಷನ್ನು ಇವನಿನ್ನ ಕ್ವಿಕ್ ಶಿಫ್ಟ್ರ್ ಹಾಕ್ಸಿಲ್ಲ, ಯಾಕಂದರೆ ಸ್ಟಾಕ್ ಇರಲಿಲ್ಲ ಅಂತ. ಆ್ಯಕ್ಚುಲಿ ತುಂಬ ಲಾಂಗ್ ಆಯಿತು, ನಾವು ಹಂಗಿಂದ ಹಂಗೆ ಹೋಗ್ಬಿಡ್ಬೋದಿತ್ತು. ಆಡಿಯೋ ಕ್ಲಾರಿಟಿ ಹೆಂಗೆ ಬರ್ತಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ. ಸೊ ಬಿಡಬೇಕಾಗಿದ್ದು 6 o'clock, ನಾವು ಬಿಡ್ತಾ ಇರೋದು 7 o'clock. ಸೊ ಗಾಡಿ ಇಲ್ಲೇ ಇದೆ. ಎಲ್ಲೋ ನೋಡು, ನಿಮ್ದ್ರಲ್ಲಿ ಇದು ಕೊಟ್ಟವ್ರೆ ಒಂಥರ ಪ್ಲೇಟು, ಅಷ್ಟೊಂದು ಇದು ವೈಬ್ರೇಷನ್ ಆಗಲ್ಲ. ಇದರಲ್ಲಿ ಏನೂ ಇಲ್ಲ, ಇದೇ ಅಲ್ಲಾಡ್ತಾ ಇರುತ್ತೆ. ಸೊ V2, V3, V4 ಇವತ್ತಿಂದು ರೈಡದ ಲೈನಪ್ಪು. ಸೊ ಇವಾಗ ನಾವು ನಾಗರಬಾವಿ ಹತ್ರ ಇದ್ದೀವಿ. ಕಟ್ಸ್ತಾವ್ರೆ, ಅಲ್ಲಿಗೆ ಹೋಗ್ಬೇಕು, ವಂಡರ್ಲಾಗೆ. ಆ್ಯಕ್ಚುಲಿ ಹಿಂಗೆ ಹೋಗೋದು ಅನ್ಸುತ್ತೆ ನೆಕ್ಸ್ಟು. ಅದು ಫ್ಲೈಓವರ್ ಎಲ್ಲ ಕ್ಲಿಯರ್ ಆಯಿತು ಅಂದರೆ ಮೈಸೂರಿಗೆ ಒಂದೇ ರೋಡು. ಇದು ಸಿಟಿ ಒಳಗಡೆ ಬರಬೇಕಂದ್ರೆ ಹಿಂಗೆ ಹೋಗಿರ್ಬೇಕು, ಇಲ್ಲಾಂದರೆ ಡೈರೆಕ್ಟ್ ರೋಡ್ ಮಾಡ್ತಾವ್ರೆ. ಗೋಪ್ರೋದು ಇದೆ ಮೇಯ್ನು, ಗೋಪ್ರೋದೇ ಮೈಕ್ ಅಡ್ಯಾಪ್ಟರ್ ಇರಬೇಕು, ಆವಾಗಲೇ ನಿಮ್ಮ ಆಡಿಯೋ ಕನೆಕ್ಟ್ ಆಗೋದು. ಇಲ್ಲ ಮೀಡಿಯಾ ಮಾಡ್ ಇಸ್ಕೊಬೇಕು, ಗೋಪ್ರೋ ಮೀಡಿಯಾ ಮಾಡ್ ಅಂತ ಬರುತ್ತೆ. ನೆಕ್ಸ್ಟು ಮತ್ತೆ ಇದಕ್ಕೆ ಹೋಗೋಣ ಅಂತ ಇದ್ದೀವಿ, ತಿರುಪತಿ. ಹೋದ ವರ್ಷ ಹೋಗಿದ್ದು ಫೆಬ್ಬಲ್ಲಿ. ಸೊ ಆಲ್ಮೋಸ್ಟ್ ಹೋದ ವರ್ಷ ಫೆಬ್ಬಲ್ಲಿ ಹೋಗಿದ್ದೆ ತಿರುಪತಿಗೆ, ಅದ್ರದ್ದು ವೀಡಿಯೋಸ್ ಇತ್ತು. ಅದು ಫೈಲ್ ಕರಪ್ಟಾಗಿ ಎಲ್ಲ ಹೋಗ್ಬಿಟ್ಟಿದೆ. ಸೊ ಇವಾಗ ಫ್ರೆಶ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. ಬ್ರೇಕ್ಫಾಸ್ಟ್ ಆಯಿತು, ಇವಾಗ ಹೊಡ್ತಾ ಇದ್ದೀವಿ. ಇವಾಗ V2 ಓಡಿಸ್ತಾ ಇದ್ದೀನಿ.
ಹಿಂದೆ ವೀಲ್ ಅಂತೂ ತುಂಬ ಅಲ್ಲಾಡ್ತಿದೆ, ಏರ್ ಇಲ್ಲ ಅನ್ಸುತ್ತೆ, ಬಟ್ ಸೌಂಡ್ ಮಾತ್ರ ಸಕ್ಕದಾಗಿ ಬರ್ತಿದೆ ಈ ಗಾಡಿದು. ಅಪ್ಪ ಇವನು ಹಿಂದ್ಗಡೆ ವೀಲ್ ಅದು ತುಂಬ ಅಲ್ಲಾಡ್ತಿದೆ, ವೀಲ್ ತುಂಬ ಅಲ್ಲಾಡ್ತಿದೆ. ಆದರೂ ಸ್ವಲ್ಪ ಇನ್ನು ಬಗ್ಬೇಕು, ಬಟ್ ಇದು ಓಕೆ, ಒಂಥರ ಅಪ್ರೈಟು ಅಷ್ಟೊಂದು ಅಗ್ರೆಸಿವ್ ಇಲ್ಲ. V3 ತುಂಬ ಅಗ್ರೆಸಿವ್ ಇದೆ. ರೋಡ್ ಇವಾಗ ಚೆನ್ನಾಗಿ ಮಾಡೋರೆ ಮೈಸೂರು ರೋಡು. ಅಲ್ಲಾಡ್ತಿದೆ, ತುಂಬ ಅಂದರೆ ತುಂಬ ಅಲ್ಲಾಡ್ತಿದೆ. ಹಿಂದೆದು ಏರೇ ಇಲ್ಲ ಅನಿಸ್ತಾ ಇದೆ. ಸೊ ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ವೀಡಿಯೋಸು ಫೋಟೋಶೂಟ್ ಎಲ್ಲ ಮುಗ್ದು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 11:34 ಆಗಿದೆ. ಟೀ ಕುಡ್ಕೊಂಡು ಹಂಗೆ ಹೋಗ್ಬಿಡೋಣ. ಸೊ ಇವಾಗ V4 ಗೇರ್ ಸ್ಮೂತಾಗಿದೆ. ಇವನು ಕ್ವಿಕ್ ಶಿಫ್ಟ್ರ್ ಇನ್ನೂ ಹಾಕ್ಸಿಲ್ಲ, ಯಾಕಂದರೆ ಸ್ಟಾಕ್ ಅವೈಲೇಬಲ್ ಇರಲಿಲ್ಲ. R15M ಕ್ವಿಕ್ ಶಿಫ್ಟ್ರು ಜೊತೆನೇ ಬರುತ್ತೆ. ಇದು ಆನ್ ರೋಡ್ ಬಂದು 2,23,000 ಏನೋ ಆಗಿದೆ. ಡ್ಯೂಯಲ್ ಹಾರ್ನು, ಶೇಪ್ ಫುಲ್ಲು ಚೇಂಜು, ಮತ್ತು ಇದು ಓಡ್ಸೋಕ್ಕೂ ಕಂಫರ್ಟೇಬಲ್ ಆಗಿದೆ. R15 ವರ್ಜನ್ 3ಯಲ್ಲಿ ಹ್ಯಾಂಡಲ್ ಬಾರ್ ಡೌನ್ ಆಗಿತ್ತು, ಇದು ಸ್ವಲ್ಪ ಹೈಟ್ ಕೊಟ್ಟವ್ರೆ. ಸೀಟಿಂಗ್ ಪೊಸಿಷನ್ನು ಹೈಟ್ ಆಗಿದೆ, ಸೀಟ್ ಅಷ್ಟೊಂದು ನಂಗೆ ಕಂಫರ್ಟಬಲ್ ಅನಿಸ್ತಾ ಇಲ್ಲ. USD ಫೋಕ್ಸ್ ಕೊಟ್ಟವ್ರೆ, ABS ಇದೆ. ಸೊ ಇನ್ನೊಂದು ಟೀ ಬ್ರೇಕಿಗೆ ನಿಲ್ಲಿಸಿ ಟೀ ಕುಡ್ದು ಹಂಗೆ ಮನೆ ಕಡೆ ಹೊರಡೋದು. ಸರಿ, ಹೊಡ್ತಾ ಇದೆಯಾ? ಬಾಯ್ ಬಾಯ್ ಬಾಯ್. ಸೊ ಅವ್ನು ಲೇಟ್ ಆಯ್ತಂತ ಅವ್ನು ಜಲ್ದಿ ಹೋಗ್ತಾವನೆ. ಮಾರ್ನಿಂಗ್ ರೈಡಿಂದ ಆಫ್ಟರ್ನೂನ್ ರೈಡಿಗೆ ಬಂದುಬಿಟ್ಟಿದ್ದೀವಿ. ಟೈಮ್ 11:56. ಇನ್ನೇನು ನೂನು. ಹೋಗಿ ಅಂಕಲ್, ಏನು ನೋಡ್ಕೊಂಡು ಓಡಿಸ್ತವ್ರಪ್ಪ. ಆರಾಮಾಗಿ ವಿತೌಟ್ ಹೆಲ್ಮೆಟ್ಟು ಮೇನ್ ರೋಡಲ್ಲಿ ಆರಾಮಾಗಿ ಓಡಿಸ್ತವ್ರೆ. ಇಲ್ಲಿ ನೋಡಿ, ಇಲ್ಲಿ ಹಂಗೆ ಸೆಂಟ್ರ್ ರೋಡಲ್ಲಿ ನಿಲ್ಸೋಣ, ಏನೂ ಇಲ್ಲ, ತಲ್ಲೇನೇ ಕೆಡ್ಸ್ಕೊಳ್ಳಲ್ಲ, ಆರಾಮಾಗಿ ನಿಲ್ಲಿಸ್ಬಿಡ್ತಾರೆ. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಲ್ ನೆಕ್ಸ್ಟ್ ಟೈಮ್, ಪೀಸ್.